ಎಲ್ರಿಗೂ ನಮಸ್ಕಾರ. ನಾನಿವತ್ತು ಕಡಿಮೆ ಪದಾರ್ಥ ಬಳಸ್ಕೊಂಡು ಹೇಗೆ ಅವರೆಕಾಳು ಹುಳಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಒಂದು ಹಿಡಿ ತೆಂಗಿನಕಾಯಿ, ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿ ಹಾಗೂ 2 ಚಕ್ಕೆ, 2 ಲವಂಗ ಮತ್ತು ಸಮ ಪ್ರಮಾಣದಲ್ಲಿ ಅಂದರೆ 1 ಸ್ಪೂನಷ್ಟು ಖಾರದ ಪುಡಿ, ಧನಿಯಾ ಪುಡಿ, ಸಾಂಬಾರು ಪುಡಿ ಹಾಗೂ 2 ಟೊಮ್ಯಾಟೊ ಇಷ್ಟನ್ನ ಹುರಿಬೇಕು. ಫಸ್ಟ್ ಮೊದಲನೇದಾಗಿ ತಪ್ಪಲಿಗೆ ಅವರೆಕಾಳು ಮತ್ತು ಆಲೂಗೆಡ್ಡೆನ ಸ್ವಲ್ಪ ಉಪ್ಪು ಸೇರಿಸಿ ಬೇಯಕ್ಕೆ ಇಟ್ಕೊಳ್ಳೋಣ. ಬೇಯೋ ಅಷ್ಟರಲ್ಲಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ, ಬೆಳ್ಳುಳ್ಳಿ, 1 ಚಕ್ಕೆ, 1 ಲವಂಗ ಇಷ್ಟನ್ನ ಚೆನ್ನಾಗಿ ಅದು ಹಸಿ ಸ್ಮೆಲ್ ಹೋಗಬೇಕಲ್ಲ, ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಹುರ್ಕೋಬೇಕು. ನಂತರ ಇದಕ್ಕೆ 2 ಟೊಮ್ಯಾಟೊನೂ ಅಷ್ಟೇ, ಅದನ್ನು ಇದ್ರ ಜೊತೆನೇ ಸೇರಿಸಿ ಅದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಹುರಿಬೇಕು. ನಂತರ ಅದಕ್ಕೆ ಒಂದು ಹಿಡಿಯಷ್ಟು ತೆಂಗಿನಕಾಯಿನೂ ಸೇರಿಸೋಣ. ತೆಂಗಿನಕಾಯಿ ಜಾಸ್ತಿ ಹೊತ್ತು ಹುರಿಬಾರ್ದು, ಒಂದು 2 ರಿಂದ 3 ನಿಮಿಷ ಸಾಕು. ಇನ್ನೇನು ಅವರೆಕಾಳು ಮತ್ತು ಆಲೂಗೆಡ್ಡೆ ಇದು ಚೆನ್ನಾಗಿ ಬೇಯ್ತಾ ಬಂದಿದೆ. ಅಷ್ಟರೊಳಗಡೆ ಈ ಮಸಾಲೆ ಏನಿದೆ ಅದನ್ನು ರುಬ್ಬೋಣ. ನೋಡಿ ಇನ್ನೇನು ಬೇಯ್ತಾ ಬಂದುಬಿಟ್ಟಿದೆ. ಒಂದು 10 ನಿಮಿಷದಲ್ಲೇ ಬೆಂದುಬಿಡುತ್ತೆ ಇದು ಚೆನ್ನಾಗಿ. ಇವಾಗ ರುಬ್ಬಿರೋವಂಥ ಮಸಾಲೆ ಏನಿದೆ ಸ್ವಲ್ಪ ಬಿಸಿ ಇದೆ, ಇನ್ನೇನು ತಣ್ಣ ಆಯ್ತಾ ಬಂತು. ಇದಕ್ಕೆ ಏನಿದೆ ಖಾರ ಪುಡಿ, ಸಾಂಬಾರು ಪುಡಿ, ಧನಿಯಾ ಪುಡಿ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ರುಬ್ಬೋಣ. ರುಬ್ಬೋ ಟೈಮಲ್ಲಿ ಒಂದು ಗೋಲಿ ಗಾತ್ರದಷ್ಟು ಹುಣಸೆಹಣ್ಣು, ಎಷ್ಟು ಹುಳಿ ಬೇಕೋ ಅಷ್ಟು ಸೇರಿಸಿ ಚೆನ್ನಾಗಿ ರುಬ್ಬಿ ಸ್ವಲ್ಪ ನೀರು ಸೇರಿಸಿ ಏನು ಕುದೀತಾ ಬಂದಿದೆ ಇದಕ್ಕೆ ಹಾಕಿದ್ರೆ ಸಾಕು. ಒಂದು 10 ನಿಮಿಷದಲ್ಲಿ ಚೆನ್ನಾಗಿ ಬೆಂದ್ಕೊಬಿಡುತ್ತೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಇದು ನೀರು ಅನಿಸುತ್ತೆ, ಆದರೆ ಬೇಯ್ತಾ ಗಟ್ಟಿ ಬಂದುಬಿಡುತ್ತೆ ಸಾಂಬಾರು. ನೋಡಿ ಗಟ್ಟಿ ಬರ್ತಾ ಇದೆ. ಇನ್ನೇನು ಒಂದು 5 ನಿಮಿಷದಲ್ಲಿ ಇದ್ರ ಜೊತೆನೇ ಇದು ಏನು ಮಸಾಲೆ ಇದೆ ಎಲ್ಲ ಹೊಂದ್ಕೊಂಡು ಗಟ್ಟಿಯಾಗಿದೆ. ನಂತರ ಇದಕ್ಕೆ ಒಗ್ಗರಣೆ ನಾನು ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಕೊಟ್ಟಿದ್ದೀನಿ. ಇಷ್ಟೇ, ಇನ್ನೇನು ಆಗೇ ಹೋಯ್ತು ಸಾಂಬಾರು. ಬೇಗನೆ ಆಗಿಬಿಡುತ್ತೆ, ಕಡಿಮೆ ಪದಾರ್ಥದಲ್ಲಿ ಬೇಗ ಈ ಒಂದು ಹುಳಿ ಸಾಂಬಾರನ್ನ ಮಾಡ್ಕೋಬೋದು.